Praise God. Welcome back to the Bible study. ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇವೆ. Already Pastor has summarized about what we have learned. ಕಳೆದ ವಾರ ನಾವು ಕಲಿತದ್ದನ್ನು ಸಭಾಪಾಲಕರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. So we'll directly go to verse 12. ನಾವು 12ನೇ ವಚನವನ್ನು ಧ್ಯಾನಿಸೋಣ. So we are in chapter 4 of Galatians. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿದ್ದೇವೆ. And verse 12 to 20 we'll read, okay? 12ರಿಂದ 20ನೇ ವಚನವನ್ನು ಓದುತ್ತಾ ಬರೋಣ. So far as you can see here we have finished segment 1 and 2, right? ಮೊದಲನೆಯ ಭಾಗ ಮತ್ತು ಎರಡನೇ ಭಾಗವನ್ನು ನಾವು ಸಂಪೂರ್ಣವಾಗಿ ಕಲಿತು ಮುಗಿಸಿದ್ವಿ. So first paragraph is from verse 1 to 7. It is about being a heir but still living like slave when you are a child. ಮೊದಲನೆಯ ಒಂದು ಭಾಗ 1ರಿಂದ 7ನೇ ವಚನದಾಗಿತ್ತು. ಅದೇನೆಂಬುದಾಗಿ ಹೇಳಿದ್ರೆ ಪುತ್ರನಾದ್ರೂ ಕೂಡ ಒಬ್ಬ ದಾಸನಂತೆ ಜೀವಿಸುವುದರ ಬಗ್ಗೆ ಆಗಿತ್ತು. Okay, and second paragraph 8 to 11. ಎರಡನೇ ಭಾಗ 8ನೇ ವಚನದಿಂದ 11ನೇ ವಚನದ್ದು. So it's about Paul's question, why you want to go back to the same prison. ಪೌಲನ ಪ್ರಶ್ನೆ, ಯಾಕೆ ಮತ್ತೆ ಸೆರೆಮನೆಗೆ ವಾಪಸ್ ನೀವು ಹೋಗಬೇಕು ಎಂಬುದಾಗಿ. So that elementary teaching, why you want to go there. ಆ ಬಾಲ ಬೋಧನೆಗೆ ಯಾಕೆ ಮತ್ತೆ ಹಿಂದಿರುಗಿ ಹೋಗಬೇಕೆಂಬ ಒಂದು ಪ್ರಶ್ನೆಯನ್ನು ಪೌಲನ ಕೇಳುವುದನ್ನು ನಾವು ನೋಡ್ತೇವೆ. Because in that elementary teaching there is no assurance of salvation. ಯಾಕಂದ್ರೆ ಬಾಲ ಬೋಧೆಯಲ್ಲಿ ನಿಮಗೆ ಒಂದು ರಕ್ಷಣೆಯ ನಿಶ್ಚಯತೆ ಇಲ್ಲವೇ ಇಲ್ಲ. Okay, so I'll give you one example. ನಾನೊಂದು ಉದಾಹರಣೆ ಕೊಡ್ತೇನೆ. There is a man called Umar ibn Khattab. Umar ibn Khattab ಎಂಬ ಒಬ್ಬ ಮನುಷ್ಯನಿದ್ದಾನೆ. Is a caliph, second caliph of Islamic movement in 600th century. 600ನೇ ಒಂದು ಶತಮಾನದಲ್ಲಿ ಖಲೀಫಾ ಒಂದು ಇಸ್ಲಾಂ ಮೂವ್ಮೆಂಟ್ ನ ಆತನ ಒಬ್ಬ ಮುಖ್ಯಸ್ಥನಾಗಿದ್ದ ಅಥವಾ ಖಲೀಫನಾಗಿದ್ದ. ಅದಕ್ಕೆ ಎರಡನೇ ಲೀಡರ್ ಅಂದ್ರೆ ಖಲೀಫಾ ಅಂದ್ರೆ ಮೊಹಮ್ಮದ್ ತೀರಿ ಹೋದ ನಂತರ ಅಂದ್ರೆ ನೆಕ್ಸ್ಟ್ ಪದವಿ ಖಲೀಫಾ ಪದವಿ ಅಂದ್ರೆ ಮೊದಲನೇ ಖಲೀಫಾ ಮತ್ತೆ ಎರಡನೇ ಖಲೀಫಾ. 4 ಖಲೀಫಾಗಳಿದ್ರು, ಇವನು ಎರಡನೇ ಖಲೀಫಾ, ರೈಟ್? ಸೊ ಸೆಕೆಂಡ್ ಖಲೀಫಾ, he cried before dying. That statement is there all over their hadiths. ಅವನೇನ್ ಮಾಡ್ತಾನಂತೆ, ಅವನು ಸಾಯುವುದಕ್ಕಿಂತ ಮುಂಚಿತವಾಗಿ ಅಳ್ತಾನಂತೆ. ಆ ಒಂದು ಸ್ಟೇಟ್ಮೆಂಟ್ ಅವರ ಪುಸ್ತಕದಲ್ಲಿ ಬರೆದಿದೆ. He was worried about Muhammad and himself also. ಆತನು ಮೊಹಮ್ಮದ್ನ ಕುರಿತಾಗಿ ಕಾಳಜಿ ವಹಿಸಿದ್ದನು. ಅದು ಮಾತ್ರವಲ್ಲದೆ ಆತನ ಕುರಿತಾಗಿ ಕೂಡ ಆತನಿಗೆ ಗೊಂದಲಗಳಿತ್ತು. Okay, what he was worried? ಯಾವುದಕ್ಕೋಸ್ಕರ ಆತನು ಚಿಂತಿಸಿದನು? He was worried whether Allah will take them to Jannat or not. ಅಲ್ಲ ಅವರನ್ನು ಜನ್ನತಿಗೆ ತೆಗೆದುಕೊಂಡು ಹೋಗ್ತಾರೋ ಇಲ್ವಾ ಎಂಬ ಒಂದು ದುಃಖದಲ್ಲಿ, ಚಿಂತೆಯಲ್ಲಿ ಇದ್ರಂತೆ ಅವರು. So he was worried the prophet Muhammad itself will go to the heaven or not. ಅವನಿಗೆ ಏನ್ ಚಿಂತೆ ಇತ್ತಂದ್ರೆ ಪ್ರವಾದಿಯಾದ ಮೊಹಮ್ಮದನೇ ಆ ಜನ್ನತಿಗೆ ಹೋಗ್ತಾನೋ ಇಲ್ಲವೋ ಎಂಬ ಒಂದು ದುಃಖ ಇತ್ತಂತೆ ಆ ಖಲೀಫನಿಗೆ. And he was extremely fearful before his death. ಆತನ ಮರಣದ ಮುಂಚಿತವಾಗಿ ಆತನು ಭಯಭ್ರಾಂತ ಉಳ್ಳವನಾಗಿದ್ದನು ಎಂಬುದಾಗಿ ಕೂಡ ನಾವು ತಿಳಿಯುತ್ತೇವೆ. You know why? ಯಾಕೆ ಗೊತ್ತಾ? There is no assurance of salvation. ಅವರಿಗೆ ಆ ರಕ್ಷಣೆಯ ನಿಶ್ಚಯತೆ ಅಥವಾ ನಿರೀಕ್ಷೆ ಇಲ್ಲ. So elemental teaching does not give any assurance of salvation. ಆದುದರಿಂದ ಬಾಲ ಬೋಧನೆಯು ಯಾವ ತರದಂತಹ ರಕ್ಷಣೆಯ ನಿಶ್ಚಯತ್ವವನ್ನು ಕೊಡುವುದೇ ಇಲ್ಲ. Any religious person or any sort of atheist cannot give assurance of salvation. ಯಾವ ಧಾರ್ಮಿಕ ಮನುಷ್ಯನು ಅಥವಾ ಒಬ್ಬ ದೇವರನ್ನು ನಂಬದೇ ಇರುವಂತವನು ಕೂಡ ಯಾವ ತರದ ರಕ್ಷಣೆಯ ನಿಶ್ಚಯತೆಯನ್ನು ಕೊಡಲು ಸಾಧ್ಯವಿಲ್ಲ. It is only because Christ himself came for us. ಕ್ರಿಸ್ತನು ನಮಗೋಸ್ಕರ ಬಂದ ನಿಮಿತ್ತವಾಗಿ ಮಾತ್ರ ಆ ನಿಶ್ಚಯತೆಯನ್ನು ನಾವು ಹೊಂದಿದ್ದೇವೆ. Because he is the perfect sacrifice for mankind. ಯಾಕಂದ್ರೆ ಆತನೇ ಸಂಪೂರ್ಣ ಒಂದು ಮನುಷ್ಯರಿಗೆ ಅರ್ಪಿಸಿದಂತ ಒಂದು ಸಂಪೂರ್ಣ ಬಲಿಯಾಗಿದ್ದನು. Praise the Lord. Praise the Lord. Because we trust him, we know that even if we die we go to heaven. ನಾವು ಆತನನ್ನು ನಂಬುವವರಾದುದರಿಂದ ನಮಗೆ ತಿಳಿದಿದೆ ನಾವು ಸತ್ತರೂ ಕೂಡ ಸ್ವರ್ಗಕ್ಕೆ ಆತನ ಜೊತೆಯಲ್ಲೇ ಇರ್ತೇವೆ ಎಂಬುದಾಗಿ. Okay, so many religious leaders cried like this before their death. ತುಂಬಾ ಧಾರ್ಮಿಕ ನಾಯಕರು ಈ ರೀತಿಯಾಗಿ ಅತ್ರಂತೆ ಅವರ ಸಾವಿನ ಮುಂಚೆ. So we are going to read this portion 12 to 20. Here Paul is also crying. ಇಲ್ಲಿ ಪೌಲನು ಕೂಡ ಅಳುತ್ತಿರುವುದನ್ನ ನಾವು 12ನೇ ವಚನದಲ್ಲಿ ನೋಡಬಹುದಾಗಿದೆ. But there is a difference between their cry and Paul's cry. ಪೌಲನ ಒಂದು ಅಳುವಿಕೆಗೆ ಮತ್ತು ಆ ಜನರು, ಲೌಕಿಕವಾದಂತ ಜನರು ನಾವು ಹೇಳಿದ್ವಲ್ಲ, ಅವರು ಅತ್ತಂತದಕ್ಕೆ ವ್ಯತ್ಯಾಸವಿದೆ. Okay, let's read 12 to 20. 12ರಿಂದ 20. ಸಹೋದರರೇ,
ನಾನು ನಿಮ್ಮ ಹಾಗೆ ಆದುದರಿಂದ ನೀವು ನನ್ನ ಹಾಗೆ ಆಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೀವು ನನಗೇನೂ ಅನ್ಯಾಯ ಮಾಡಲಿಲ್ಲ. ನನ್ನ ಶರೀರಕ್ಕೆ ಅಸೌಖ್ಯವಿದ್ದದ್ದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೆಯ ಸರ್ತಿ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವು ಬಲ್ಲಿರಿ. ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದದ್ದನ್ನು ನೀವು ಹೀನೈಸಲಿಲ್ಲ, ಓಕರಿಸಲಿಲ್ಲ. ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡಿರಿ. ಆಗ ನಮಗೆ ಶುಭವಾಯಿತೆಂದು ನೀವು ಅಂದುಕೊಂಡಿರಲ್ಲ. ಆ ಶುಭವು ಎಲ್ಲಿ ಹೋಯಿತು? ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತಿದ್ದೀರೆಂದು ನಿಮ್ಮನ್ನು ಕುರಿತು ಸಾಕ್ಷಿ ಹೇಳುತ್ತೇನೆ. ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನೋ? ಅವರು ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಆಸಕ್ತರಾಗಿದ್ದಾರೆ, ಆದರೆ ಒಳ್ಳೆಯ ಅಭಿಪ್ರಾಯದಿಂದ ಅಂಥವರಾಗಿರದೆ ನೀವು ತಮ್ಮನ್ನೇ ಮೆಚ್ಚಿಸುವವರಾಗಬೇಕೆಂದು ನಿಮ್ಮನ್ನು ಅಗಲಿಸುವುದಕ್ಕೆ ಅಪೇಕ್ಷಿಸುತ್ತಾರೆ. ನಾನು ನಿಮ್ಮ ಸಂಗಡ ಇರುವಾಗ ಮಾತ್ರವಲ್ಲದೆ ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ನೀವು ಮೆಚ್ಚಿಸಿಕೊಳ್ಳುವುದು ಒಳ್ಳೆಯದೇ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನಿಮ್ಮ ವಿಷಯದಲ್ಲಿ ಏನು ಮಾಡಬೇಕೋ ನನಗೆ ತಿಳಿಯದು. ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಿಂದ ಮಾತನಾಡುವುದಕ್ಕೆ ಎಷ್ಟೋ ಆಸೆ ಪಡುತ್ತೇನೆ. Amen. Praise the Lord. So these are beautiful words about heart of a leader or apostle, about the people that he was serving to. ಒಂದು ಅಪೋಸ್ತಲನ ಒಂದು ಹೃದಯ ಅಥವಾ ಒಂದು ತಂದೆಯ ಹೃದಯವಾಗಿದೆ ಇದು. ತನ್ನ ಮಕ್ಕಳ ಕುರಿತಾಗಿ ಕಾಳಜಿ ಉಳ್ಳಂತಹ ಹೃದಯ ಎಂಬುದಾಗಿ ನಾವು In the ನೋಡಬಹುದಾಗಿದೆ. 12th verse, he says, I plead you, my brothers and sisters. ಸಹೋದರರೇ, ನಾನು ನಿಮ್ಮನ್ನ ಬೇಡಿಕೊಳ್ಳುತ್ತಿದ್ದೇನೆ ಎಂಬುದಾಗಿ 12ನೇ ವಚನದಲ್ಲಿ ಬರೆದಿದೆ. And he says, become like me, just the way I have become like you. ನಾನು ನಿಮ್ಮ ಹಾಗೆ ಆದುದರಿಂದ ನೀವು ನನ್ನ ಹಾಗೆ ಆಗಬೇಕು ಎಂಬುದಾಗಿ And he ಬೇಡಿಕೊಳ್ಳುತ್ತೇನೆ. says, you did me no wrong. ನೀವು ನನಗೆ ಏನು ಅನ್ಯಾಯ ಮಾಡಲಿಲ್ಲ ಎಂಬುದಾಗಿ ಪೌಲನ್ ಹೇಳ್ತಾ ಇದ್ದಾನೆ. Okay, praise the Lord. Praise the So Lord. he's talking about his days when he had come to Galatia. ಗಲಾತ್ಯೆಗೆ ಆತನು ಮೊದಲೇ ಸಾರಿ ಬಂದಾಗ ಆ ಒಂದು ಸಮಯದ ಕುರಿತಾಗಿ ಆತನು ಅವರಿಗೆ ಹೇಳ್ತಾ ಇರೋದನ್ನ ನಾವು ನೋಡ್ತೇವೆ. Okay, he desires for them to become like himself as Paul. ನನ್ನ ಹಾಗೆ ನೀವು ಆಗಬೇಕೆಂಬ ಆಶೆ ನಾನು ಉಳ್ಳವನಾಗಿದ್ದೇನೆ ಎಂಬುದಾಗಿ ಕೂಡ ಪೌಲನ್ ಹೇಳುವುದನ್ನು ನಾವು ನೋಡ್ತೇವೆ. That is how a leader always sets an example for the people, right? ಅದೇ ರೀತಿ ನಾವು ನೋಡುವುದಾದ್ರೆ ನಾಯಕನು ತನ್ನದೇ ಒಂದು ಉದಾಹರಣೆಯನ್ನು ಜನರ ಮಧ್ಯದಲ್ಲಿ ಇಡಲು ಬಯಸ್ತಾನೆ. Okay, here in the 13th verse he goes on to say, 13ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನ್ನ ಶರೀರಕ್ಕೆ ಅಸೌಖ್ಯವಿದ್ದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೇ ಸರ್ತಿ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವು ಬಲ್ಲಿರಿ. Okay, praise God. Praise Lord. So when he had visited Galatia, ಆತನು ಗಲಾತ್ಯವನ್ನು ಜನರನ್ನು ಸಂಧಿಸಿದಾಗ ಮೊದಲೇ ಬಾರಿಗೆ he was not actually planning to visit there. ಆತನು ಗಲಾತ್ಯಕ್ಕೆ ಬರಬೇಕೆಂಬ ಉದ್ದೇಶದಿಂದ ಅಲ್ಲಿ ಹೋಗಲಿಲ್ಲ. If you remember the story, when he went to Lystra, ನಿಮಗೆ ಕಥೆ ಜ್ಞಾಪಕ ಇದ್ರೆ ಆತನು ಲುಸ್ಟ್ರಾ ಎಂಬ ಒಂದು ಪ್ರದೇಶಕ್ಕೆ ಹೋಗುವಾಗ, so in Lystra when he was ministering, he talks among the Gentiles about the God of the unknown, the God who doesn't have an image. ಸ್ವಾರೂಪ್ಯ ಇಲ್ಲದೆ ಇರುವಂತಹ ದೇವರ ಕುರಿತಾಗಿ ಆ ಲುಸ್ಟ್ರದಲ್ಲಿರುವ ಜನರ ಮಧ್ಯದಲ್ಲಿ ಆತನು ಮಾತನಾಡ್ತಾ ಇರ್ತಾನೆ. There, because of their teaching and preaching and the miracles that they have done, ಅಲ್ಲಿ ಅವರು ಮಾಡುತ್ತಿದ್ದಂತಹ ಒಂದು ಬೋಧನೆ ಮತ್ತು ಆ ಒಂದು ಅದ್ಭುತ ಕಾರ್ಯಗಳು, when they looked at them, they thought, these are gods. The gods came among us. ಇದು ದೇವರೇ ಮಾಡಿದ್ದು ಎಂಬುದಾಗಿ ಅವರು ಆಲೋಚಿಸಿದರು. ಅವರೇ ದೇವರುಗಳು ಎಂಬುದಾಗಿ ಆಲೋಚಿಸಿದ್ರು. Okay, after that Paul proclaims, we are not gods and there is one more, and he talks about Jesus Christ. ಆಗ ಅಲ್ಲಿ ಲುಸ್ಟ್ರದ ಜನರಿಗೆ ಆತನ ಪೌಲನ್ ಹೇಳ್ತಾ ಇದ್ದಾನೆ, ನಾವು ದೇವರಲ್ಲ, ದೇವರು ಇದ್ದಾನೆ, ನಾವು ಆತನ ಸೇವಕರು ಎಂಬುದಾಗಿ. Okay, so many incidents happened. Long story short, they thrash him and put him at the gate of the entrance of the city. ಆತನ್ ತುಂಬಾ ಒಂದು ಕಥೆಗಳಲ್ಲಿ ನಡೆಯಿತು. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಪೌಲನಿಗೆ ಸರಿಯಾಗಿ ಹೊಡೆದ್ರು. ಸಿಟಿದು ಪಟ್ಟಣದ ದ್ವಾರದ ಬಳಿ ಆತನನ್ನ ಬಿಟ್ರು. From there he goes to Galatia. ಅಲ್ಲಿಂದ ಆತನು ಗಲಾತ್ಯಕ್ಕೆ ಹೋಗ್ತಾನೆ. Okay, the word of God says next day he got up. People thought that he's dead. ದೇವರ ವಾಕ್ಯ ಹೇಳ್ತದೆ ಅದರ ಮರುದಿನವೇ ಆತನು ಎದ್ದು ನಿಂತನೆಂಬುದಾಗಿ, ಜನರು ಆತನು ಸತ್ತು ಹೋದನೆಂಬುದಾಗಿ ಭಾವಿಸಿದ್ರು. But next day he gets up,
dusts himself off, walks like as if nothing happened. ಆದ್ರೆ ಮರುದಿನ ಆತನು ಎದ್ದು ಆತನನ್ನೇ ಶುದ್ಧೀಕರಿಸಿ ಏನು ಆಗದ ರೀತಿಯಲ್ಲಿ ನಡೆದುಕೊಂಡು So ಹೋಗ್ತಾನಂತೆ. after that he goes to Galatia, ಅದಾದ ಬಳಿಕ ಪೌಲನು ಗಲಾತ್ಯಕ್ಕೆ ಹೋಗುತ್ತಾನೆ. and there he was unwell. Unwell means all these things happened, right? ಆತನಿಗೆ ಈ ಎಲ್ಲ ಒಂದು ಅಸೌಖ್ಯತೆಯಿಂದ ಆತನು ಅಲ್ಲಿ ಬಳಲುತ್ತಿದ್ದನು. And then here he says that you would have gouged out your eyes and you would have given. ನಿಮ್ಮ ಕಣ್ಣುಗಳನ್ನೇ ಕಿತ್ತು ನನಗೋಸ್ಕರ ನೀವು ಕೊಡುತ್ತಿದ್ದೀರಿ, ಅಷ್ಟು ನಿಮಗೆ ನನ್ನ ಕುರಿತಾಗಿ ಕಾಳಜಿ ಇತ್ತು ಎಂಬುದಾಗಿ ಪೌಲನ್ ಹೇಳ್ತಾ ಇದ್ದಾನೆ. Okay, praise God. This story is in Acts 14 if you want to read again. ಇದು ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯದಲ್ಲಿ ಇದರ ಕಥೆ ಇದೆ. ನೀವು ಇದನ್ನ ಹಿನ್ನೆಲೆಯನ್ನು ಓದಬಹುದಾಗಿದೆ. Okay, when it happened during the journey, you can read in Acts 14. ಆ ಪ್ರಯಾಣದ ಕುರಿತಾಗಿ ಏನೆಲ್ಲ ಆಯಿತು ಪೌಲನಿಗೆ ಎಂಬುದಾಗಿ ನೀವು ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯದಲ್ಲಿ ಓದಬಹುದಾಗಿದೆ. Okay, praise the Lord. Praise the Lord. So here he says that if I needed, you would have gouged your eyes and given to me. ಸಾಧ್ಯವಾದರೆ ನಿಮ್ಮ ಕಣ್ಣುಗಳನ್ನು ಕಿತ್ತು ನನಗೆ ನೀವು ಕೊಡುತ್ತಿದ್ದೀರಿ ಅಲ್ಲ ಎಂಬುದಾಗಿ ಅವರ ಕುರಿತಾಗಿ ಸಾಕ್ಷಿ ಹೇಳ್ತಾನೆ ಪೌಲನು. This is one of the reasons some scholars say. ಕೆಲವು ಪಂಡಿತರು ಈ ರೀತಿಯಾಗಿ ಹೇಳ್ತಾರೆ, because he specifically explains about the eye. ಕಣ್ಣುಗಳ ಕುರಿತಾಗಿ ಆತನು ಸಂಕ್ಷಿಪ್ತವಾಗಿ ಹೇಳಿದ ಕಾರಣ, they say that probably he had issue with the eye when this incident happened. ಪ್ರತ್ಯೇಕವಾಗಿ ಕಣ್ಣುಗಳ ಕುರಿತಾಗಿ ಮಾತನಾಡಿದ್ರಿಂದ ಕಣ್ಣಿನಲ್ಲಿ ಏನಾದ್ರೂ ಸಮಸ್ಯೆ ಇದ್ದಿರಬಹುದು ಪೌಲನಿಗೆ ಎಂಬುದಾಗಿ ಅನೇಕ ಪಂಡಿತರು ಹೇಳ್ತಾರೆ. You might have heard any time that. ಕೇಳಿದರೆ ಇದರ ಕುರಿತಾಗಿ? Yeah, we heard many times that, ನಾವು ಕೇಳಿದ್ದೇವೆ, ಪಾಲನಿಗೆ ಕಣ್ಣು ಸರಿ ಕಾಣೋದಿಲ್ಲ ಹಾಗೆಲ್ಲ ಒಂದು ಬೋಧನೆಗಳಿತ್ತು. Okay, so the reason why they brought that teaching is that because here he mentioned that specifically. ಆ ಬೋಧನೆ ಯಾಕಿದೆ ಎಂಬುದಾಗಿ ಹೇಳಿದ್ರೆ ಇಲ್ಲಿ ಅದರ ಕುರಿತಾಗಿ ಆತನು ಬರೆದಿದ್ದಾನೆ, ಅದರ ಕುರಿತಾಗಿ ಕೂಡ ಇರಬಹುದು. Okay, praise the Lord. Praise the Lord. So if we read verse 17. 17ನೇ ವಚನವನ್ನು ಓದೋಣ. ಅವರು ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಆಸಕ್ತರಾಗಿದ್ದಾರೆ, ಆದರೆ ಒಳ್ಳೆಯ ಅಭಿಪ್ರಾಯದಿಂದ ಅಂಧವರಾಗಿರದೆ ನೀವು ತಮ್ಮನ್ನೇ ಮೆಚ್ಚಿಸುವವರಾಗಬೇಕೆಂದು ನಿಮ್ಮನ್ನು ಅಗಲಿಸುವುದಕ್ಕೆ ಅಪೇಕ್ಷಿಸುತ್ತಾರೆ. Okay, praise God. Praise the Lord. So in this whatever historical event happened, then he got hurt and all that. ಇದರ ಹಿನ್ನೆಲೆಯ ಕುರಿತಾಗಿ ನಾನು ಆಗ್ಲೇ ಹೇಳಿದಲ್ಲ, ಅವರಿಗೆ ಗಾಯವಾಯಿತು, ಹೊಡೆದ್ರು ಎಂಬುದಾಗಿ ಪೌಲನನ್ನು. And he was in that Damascus road, right? All these cities are there only. ಈ ದಮಸ್ಕಸ್ ದಾರಿಯಲ್ಲಿ ಆತನಿದ್ದನು, ಅದೇ ಹತ್ತಿರ ಪಟ್ಟಣಗಳು ಇದಾಗಿತ್ತು. Okay, it's a common in those days, historically speaking, it's a common thing to have eye problems, it's eye disease. ಆ ಸಮಯದಲ್ಲಂತೆ ಚಾರಿತ್ರೆಯಲ್ಲಿ ಕೂಡ ನಾವು ನೋಡೋದಾದ್ರೆ ಕಣ್ಣಿನ ಸಮಸ್ಯೆ ಇರುವುದು ಒಂದು ಮಾಮೂಲು ವಿಷಯವಾಗಿತ್ತಂತೆ. Okay, and he was hurt and he was recovering there. ಅವನಿಗೆ ಅಲ್ಲಿ ಗಾಯಗಳಾಗಿತ್ತು, ಆತನು ಅಲ್ಲಿ ಚೇತರಿಸಿಕೊಳ್ತಾ ಇದ್ನು. And that is where he shared the gospel. ಅಲ್ಲೇ ಆತನು ಒಂದು ಸುವಾರ್ತೆಯನ್ನು ಹಂಚಿದನು ಕೂಡ. Okay, it was not a extremely planned mission trip. ಆತನು ಪೌಲನು ಒಂದು ಪ್ಲಾನ್ ಮಾಡಿ ಹೋದಂತ ಒಂದು ಪ್ರಯಾಣ, ಮಿಷನ್ ಪ್ರಯಾಣ ಅದಲ್ಲ ಗಲಾತ್ಯಕ್ಕೆ. But he unexpectedly went there. ಆದರೆ ಆಕಸ್ಮಿಕವಾಗಿ ಆತನಲ್ಲಿ ಹೋಗ್ತಾನೆ. Okay, and it is not a glorious one. It's not like, I am so perfect, I'll preach to you, not like that. ಅದು ತುಂಬಾ ಮಹಿಮೆಯುಳ್ಳದಾಗಿ ಇರಲಿಲ್ಲ, ನಾನು ಸಂಪೂರ್ಣನಾಗಿ ನಿಮಗೆ ಬೋಧಿಸ್ತೇನೆ ಎಂಬುದಾಗಿ. But he was hurt. ಆತನಿಗೆ ಗಾಯಗಳಾಗಿತ್ತು, ಬಲಹೀನತೆ ಇತ್ತು ದೇಹದಲ್ಲಿ. Bible says that he was unwell, right? ಆತನಿಗೆ ಅಸೌಖ್ಯತೆ ಇತ್ತು ಎಂಬುದಾಗಿ ಸತ್ಯವೇದ ಹೇಳ್ತದೆ. But gospel spread through that area mightily. ಆದರೆ ಸುವಾರ್ತೆಯು ಆ ಸಮಯದಲ್ಲಿ ಕೂಡ ಬಲವಾಗಿ ಆ ಪ್ರದೇಶ, ಗಲಾತ್ಯ ಪ್ರದೇಶಗಳಲ್ಲಿ ಹಬ್ಬಿತ್ತು. And they received Paul like their own. ಪೌಲನನ್ನು ತಮ್ಮವರಾಗಿ ಆ ಗಲಾತ್ಯದವರು ಸ್ವೀಕರಿಸುತ್ತಾರೆ ಎಂಬುದಾಗಿ ಬರೆದಿದೆ. But now we see in the 17th verse, ಆದ್ರೆ ಇಲ್ಲಿ ನಾವು 17ನೇ ವಚನದಲ್ಲಿ ನೋಡ್ತೇವೆ, Paul is saying that they are trying to impress you and you are just following them. You got impressed. ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಅವರು ಆಸಕ್ತರಾಗಿ ಇದ್ದಾರೆ, ನೀವು ಅವರನ್ನು ಹಿಂಬಾಲಿಸಬೇಕೆಂಬುದಾಗಿ ಅಪೇಕ್ಷಿಸ್ತಾ ಇದ್ದೀರಿ ಎಂಬುದಾಗಿ ಬರೆದಿದೆ. In English it's written very nicely, they make much of you. ಅಂದ್ರೆ ನಿಮ್ಮನ್ನ ಅವರು ಹೊಗಳ್ತಿದ್ರು ಎಂಬುದಾಗಿ. They make much of you, they praised you, but not with good purpose. Then they want to shut you out. That's why they so that you make much of them.
ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ನಿಮ್ಮನ್ನು ಮೆಚ್ಚಿಸೋದಕ್ಕೆ ತುಂಬ ಆಸಕ್ತಿ ಉಳ್ಳವರಾಗಿದ್ದಾರೆ. ಅದು ಒಳ್ಳೆ ಅಭಿಪ್ರಾಯದಿಂದ ಅವ್ರು ಮಾಡ್ತಾ ಇಲ್ಲ, ತಮ್ಮನ್ನೇ ಮೆಚ್ಚಿಸುವವರಾಗಬೇಕೆಂಬುದಾಗಿ ಮತ್ತು ನಿಮ್ಮನ್ನು ಅಗಲಿಸುವುದಕ್ಕೆ ಅವರು ಅಪೇಕ್ಷಿಸ್ತಾರೆ ಆ ಗುರಿ ತಲುಪಿದ ಮೇಲೆ. So by praising you, means somebody praises us, no matter what they do, we will keep quiet, right? Because they're praising, they're good to us. How can I speak against them? ಯಾರಾದ್ರೂ ನಮ್ಮನ್ನು ಹೊಗಳಿದ್ರೆ ಅವ್ರು ಏನ್ ಮಾಡಿದ್ರು ಕೂಡ ನಾವು ಸುಮ್ಮನೆ ಇರ್ತೇವೆ, ಯಾಕೆ ಅವ್ರು ನಮ್ಮನ್ನು ಹೊಗಳ್ತವೇ ಇದ್ದಾರೆ ಆದುದರಿಂದ. Okay, every time, they're coming nicely, they're saying, oh, it's such a beautiful one, wonderful message, beautiful song, they're praising. ಅವ್ರು ಯಾವಾಗ್ಲೂ ಬಂದು ಒಳ್ಳೆ ಒಂದು ಮೆಸೇಜ್ ಆಗಿದೆ, ಒಳ್ಳೆ ಸಂದೇಶ, ಒಳ್ಳೆ ಆರಾಧನೆ ಎಂಬುದಾಗಿ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. Okay, and everything, about everything. And what we do, we don't say anything against them, even if they're doing wrong, and even we are uncomfortable, something ಅವರು ತಪ್ಪಾಗಿದ್ರು ಕೂಡ ನಾವು ಅವರ ಕುರಿತಾಗಿ ಏನಂತ ತಿದ್ದಿಸ್ಲಿಕ್ಕೆ ಅಥವಾ ಏನ್ ಹೋಗುವುದಿಲ್ಲ, ಯಾಕಂದ್ರೆ ಅವರು ಒಳ್ಳೆಯ ಮೆಚ್ಚುಗೆ ನಮಗೆ ಕೊಡ್ತಿದ್ದಾರೆ ಎಂಬುದಾಗಿ. because they're in support of us. ಯಾಕಂದ್ರೆ ಅವರು ನಮಗೆ ಒಂದು ಬೆಂಬಲವಾಗಿರುವುದರ ಕಾರಣ. So Judaizers were doing that to Galatians, ಯೆಹೂದ್ಯರು ಈ ರೀತಿಯಾಗಿ ಗಲಾತ್ಯದವರಿಗೆ ಮಾಡ್ತಾ ಇದ್ರು. and Paul is saying that they are not doing with good intention. ಪೌಲನು ಹೇಳ್ತಾ ಇದ್ದಾನೆ, ಅವರು ಒಳ್ಳೆಯ ಒಂದು ಉದ್ದೇಶದಿಂದ ಇದನ್ನ ಅಭಿಪ್ರಾಯದಿಂದ ಇದನ್ನ ಮಾಡ್ತಾ ಇಲ್ಲ. Their intention is that you will shut up and in turn you will praise them. ಅವರ ಉದ್ದೇಶ ಏನಾಗಿತ್ತು, ನೀವು ಸುಮ್ಮನೆದ್ದು ನೀವು ಅವರನ್ನು ಹೊಗಳಿಸಬೇಕು, ಮೆಚ್ಚಿಸಬೇಕು ಎಂಬ ಒಂದು ಕಾರಣದಿಂದ ಇದನ್ನು ಮಾಡ್ತಾ ಇದ್ದಾರೆ. This is a classic manipulation. ಇದಕ್ಕೆ ಏನ್ ಹೇಳ್ತಾರೆ ಎಂಬುದಾಗಿ ಹೇಳಿದ್ರೆ ಕ್ಲಾಸಿಕ್ ಮ್ಯಾನಿಪ್ಯುಲೇಷನ್. Okay, this manipulation happens in our days. ಇದು ನಮ್ಮ ದಿನಗಳಲ್ಲಿ ನಡೆಯುವಂತ ಒಂದು ವಿಷಯ. Okay, it happens in the schools and colleges also. ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಕೂಡ ಇದು ಆಗುತ್ತದೆ. Have you seen any student going behind the teacher always? ಯಾವ್ದಾದ್ರೂ ವಿದ್ಯಾರ್ಥಿಗಳು ಟೀಚರ್ಸ್ ಹಿಂದೆ ಹೋಗುದನ್ನ ನೋಡಿದ್ದೀರಾ? Okay, same thing happens in the church also. ಸಭೆಯಲ್ಲಿ ಕೂಡ ಇದು ನಡೆಯುತ್ತದೆ. Okay, this is a classic manipulation. ಇದು ಕ್ಲಾಸಿಕ್ ಮ್ಯಾನಿಪ್ಯುಲೇಷನ್. Okay, the reason is that they want something from you. That's the point. ಇದರ ಒಂದು ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ ನಿಮ್ಮಿಂದ ಏನನ್ನ ಅವರು ಅಪೇಕ್ಷಿಸುವುದರ ಕಾರಣ. Okay, so we need to have discernment to discern, okay, these are good, these are not with good intention. We have to discern that. ವಿವೇಚಿಸುವ ಒಂದು ಆತ್ಮವು ನಮಗಿರಬೇಕು. ಇದೇನೆಂಬುದಾಗಿ ಹೇಳಿದ್ರೆ ಇದು ಸರಿಯಾದಂಥದ್ದು, ಇದು ತಪ್ಪಾದಂಥದ್ದು ಎಂಬ ಒಂದು ವಿವೇಚಿಸುವ ಆತ್ಮ ನಮ್ಮಲ್ಲಿ ಇರಬೇಕಾಗಿದೆ. Okay, praise the Lord. Praise the Lord. So the flattering, if somebody is flattering us, ಯಾರಾದ್ರೂ ನಮಗೆ ಹೊಗಳುವವರಿದ್ರೆ, or if they are standing as a support to us in any way, ಅಥವಾ ನಮಗೆ ಬೆಂಬಲವಾಗಿ ಯಾರಾದ್ರೂ ನಿಂತಿದ್ದರೆ, even sometimes if they're standing as a financial support to us, ಆರ್ಥಿಕವಾಗಿ ಬೆಂಬಲ ನಮಗೆ ಕೊಡುವವರಾಗಿದ್ರು ಕೂಡ sometimes it is not with good purpose, ಕೆಲವೊಮ್ಮೆ ಅದು ಒಳ್ಳೆಯ ಉದ್ದೇಶದಿಂದ ಇರುವುದಿಲ್ಲ. because they don't want you to point at them, ಯಾಕಂದ್ರೆ ನೀವು ಅವರ ತಪ್ಪುಗಳನ್ನು ಅವರಿಗೆ ತೋರಿಸಬಾರದು ಎಂಬ ಉದ್ದೇಶದಿಂದ or they want you to depend upon them, ಅಥವಾ ನೀವು ಅವರ ಮೇಲೆ ಅವಲಂಬಿತರಾಗಬೇಕೆಂಬುದಾಗಿ ಕೂಡ ಅದು ಇರಬಹುದು. Okay, so that is some very nice point that we need to understand to apply in our life. ಈ ಒಂದು ಅರ್ಥವನ್ನು ನಾವು ಈ ಪ್ಯಾಸೇಜ್ ಇಂದ ಅನ್ವಯಿಸುವವರಾಗಿದ್ದೇವೆ. Okay, so Paul tries to explain this, and he wants to make them understand that this is not something that's going on. ಪೌಲನು ಈ ರೀತಿಯಾಗಿ ಹೇಳಿ ಆ ಗಲಾತ್ಯದವರ ಕಣ್ಣುಗಳನ್ನು ತೆರೆಯಲು ಪ್ರಯತ್ನಿಸ್ತಾ ಇರುವುದನ್ನು ನಾವು ನೋಡ್ತೇವೆ. Because what happened through all this? ಇದೆಲ್ಲ ವಿಷಯಗಳಿಂದ ಏನಾಯ್ತು? They went back to the legal imposition. ಅವರು ಆ ಬಾಲ ಬೋಧನೆಗೆ ವಾಪಸ್ ಹೋದ್ರು. Again they went back to the same prison of the law. ಅದೇ ಒಂದು ಧರ್ಮಶಾಸ್ತ್ರದ ಒಂದು ಸೆರೆಗೆ ಹೋದ್ರು. Okay, from which Jesus has delivered them, but they went back to same prison. ಯೇಸು ಸ್ವಾಮಿ ಅವರನ್ನು ಅದರಿಂದ ಬಿಡುಗಡೆಗೊಳಿಸಿದ್ರು, ಆದ್ರೆ ಅವರು ಮತ್ತೆ ಆ ಸೆರೆಮನೆಗೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. So although Christ has done so much, still they went back to the slavery. ಎಲ್ಲಾ ವಿಷಯಗಳನ್ನ ಮಾಡಿದಾಗ್ಯೂ ಮತ್ತೆ ಅವರು ಆ ಧರ್ಮಶಾಸ್ತ್ರದ ಸೆರೆಮನೆಗೆ ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. Again they went back to become slaves. ಮತ್ತೆ ಅವರು ದಾಸರಾಗಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. Okay, so Paul is now in anguish. ಪೌಲನು ಈಗ ದುಃಖದಲ್ಲಿರುವುದನ್ನ ನಾವು ನೋಡ್ತಾ ಇದ್ದೇವೆ. He wants the completeness of Christ to grow in them. ಒಂದು ಕ್ರಿಸ್ತನ ಸಂಪೂರ್ಣತೆ ಅವರಲ್ಲಿ ಬೆಳೆಯಬೇಕೆಂಬ ಒಂದು ಉದ್ದೇಶದಿಂದ ಪೌಲನು ಇದನ್ನ ಮಾಡ್ತಾ ಇರುವುದನ್ನ ನಾವು ನೋಡ್ತೇವೆ. Let's read 19th verse. 19ನೇ ವಚನ ಓದೋಣ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. Amen. Praise the Lord. Praise the Lord. See, here is talking about the labor of a mother, right? While giving birth.
ತಾಯಿಯ ಪ್ರಸವ ವೇದನೆಯ ಕುರಿತಾಗಿ ಇಲ್ಲಿ ಮಾತನಾಡುವುದನ್ನ ಪೌಲನು ನಾವು ನೋಡ್ತಿದ್ದೇವೆ. Okay, so he did not here in this context, he did not compare himself to the father. ತನ್ನನ್ನೇ ತಂದೆಗೆ ಆತನು ಹೋಲಿಸಲಿಲ್ಲ ಇಲ್ಲಿ ಪೌಲನು. Okay, he could have said, as a father I grieve for you. ತಂದೆಯಾಗಿ ನಿಮಗೋಸ್ಕರ ನಾನು ಚಿಂತಿಸ್ತೇನೆ, ದುಃಖಿಸ್ತೇನೆ ಎಂಬುದಾಗಿ ಹೇಳ್ಬೋದಾಗಿತ್ತು. It's the same thing. ಅದೇ ಸೇಮ್ ಆಗಿದೆ ಅದು. But specifically he mentions the agony of a mother during childbirth. ಆದ್ರೆ ನಾವು ನೋಡೋದಾದ್ರೆ ಪ್ರಸವ ವೇದನೆ, ತಾಯಿಯ ಒಂದು ಮಗುವನ್ನು ಹೆರುವಾಗ ಒಂದು ವೇದನೆ ಹೇಗಿರ್ತದೋ ಅದನ್ನ ಹೇಳ್ತಾ ಇರೋದನ್ನ ನಾವು ನೋಡ್ತೇವೆ. Okay, so it's a extreme pain. The science says that it is an extreme pain that any person can endure. ವಿಜ್ಞಾನ ಹೇಳ್ತದೆ ಅದು ತುಂಬಾ ನೋವುಕರವಾದಂತ ಸಂಗತಿ, ಯಾರು ಅದು ತುಂಬಾ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ, ಅದು ನೋವು ವರ್ಣಿಸ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. Okay, also there is one historical reason. ಇದಕ್ಕೊಂದು ಚಾರಿತ್ರಿಕ ಕಾರಣ ಕೂಡ ಇದೆ. In those days ಆ ಕಾಲದಲ್ಲಿ childbirth was very complicated. ಮಕ್ಕಳನ್ನು ಹೆರುವುದು ತುಂಬಾ ಕಷ್ಟಕರವಾದಂತ ವಿಷಯವಾಗಿತ್ತು. So now before childbirth we have a baby shower, right? ಈಗ ಮಗುವನ್ನು ಹೆರುವುದಕ್ಕಿಂತ ಮುಂಚಿತವಾಗಿ ಬಯಕೆ ಮಾಡ್ತಾರೆ, ಕನ್ನಡದಲ್ಲಿ ಬಯಕೆ ಅಂತ ಹೇಳ್ತಾರಲ್ಲ. So it's a baby shower they do. Okay, the reason how the tradition came is, ಆ ಒಂದು ಸಂಪ್ರದಾಯ ಹೇಗೆ ಬಂತು ಎಂಬುದಾಗಿ ಹೇಳಿದ್ರೆ, it was a tradition from olden days. ಹಿಂದಿನ ಕಾಲದ ಒಂದು ಸಂಪ್ರದಾಯ ಅದಾಗಿತ್ತು, ಬಯಕೆ ಶ್ರೀಮಂತ ಎಂಬುದು. The reason for that tradition is, ಆ ಒಂದು ಸಂಪ್ರದಾಯದ ಕಾರಣ, after the childbirth there was no guarantee whether the mother will be alive or not. ಆ ಮಗು ಹುಟ್ಟಿದ ನಂತರ ತಾಯಿ ಬದುಕ್ತಾಳೋ ಇಲ್ವೋ ಎಂಬ ಒಂದು ಧೈರ್ಯ ಇರಲಿಲ್ಲ. Okay, because there was no medical facility like we have today. ಯಾಕಂದ್ರೆ ಆ ಸಮಯದಲ್ಲಿ ಈಗ ಇರುವಂತಹ ಒಂದು ಮೆಡಿಕಲ್ ಫೆಸಿಲಿಟೀಸ್ ಆಗ ಇರಲಿಲ್ಲ. If there was a issue where C-section has to be done, for example, ಉದಾಹರಣೆಗೆ ಸಿ ಸೆಕ್ಷನ್ ಆಗ್ಬೇಕೆಂಬ ಒಂದು ಪರಿಸ್ಥಿತಿ ಆ ತಾಯಿಗೆ ಎದುರಾದ್ರೆ, there is no chance of mother to be alive. ಆ ತಾಯಿ ಜೀವಿಸಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಅಂತ. The reason why it is called cesarean section, because it started in those days. ಸಿಸೇರಿಯನ್ ಸೆಕ್ಷನ್ ಎಂಬುದಾಗಿ ಹೇಗೆ ಅದಕ್ಕೆ ಹೆಸರು ಬಂತು ಎಂಬುದಾಗಿ ಹೇಳಿದ್ರೆ, ಅದು ಆ ಸಮಯದಲ್ಲಿ ಶುರುವಾದಂಥದ್ದು, ಆ ಕಾಲದಲ್ಲಿ. At Caesarea, ಅಂದ್ರೆ ಸಿಸೇರಿಯಾದಲ್ಲಿ they used to cut and remove the child. ಅಲ್ಲಿ ಒಂದು ಭಾಗ ಮಾಡಿ ಮಗುವನ್ನ ಹೊರ ತರ್ತಾ ಇದ್ರು. Okay, and after that mother will die. There is no chance for survival. ತಾಯಿ ಸಾಯ್ತಾ ಇದ್ಲು, very less chance for survival. ತುಂಬಾ ಕಡಿಮೆ ಚಾನ್ಸ್ ಇತ್ತು ಆ ತಾಯಿಗೆ ಜೀವಿಸಲಿಕ್ಕೆ. Even otherwise, even if it is a normal birth, some people used to die because of asphyxiation, because of breathlessness. ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ಕೆಲವು ತಾಯಿಯರು ಸಾಯ್ತಾ ಇದ್ರಂತೆ, ಯಾಕಂದ್ರೆ ಸರಿಯಾಗಿ ಶ್ವಾಸಿಸ್ಲಿಕ್ಕೆ ಆಗದೇ ಇರುವ ಕಾರಣ. So child birth in those days was it's kind of a beautiful but scary thing. ಆದುದರಿಂದ ಮಕ್ಕಳನ್ನು ಹೆರುವಂಥದ್ದು ಆ ಕಾಲದಲ್ಲಿ ಸುಂದರವಾಗಿದ್ರು ಕೂಡ ತುಂಬಾ ಭಯಾನಕವಾಗಿತ್ತಂತೆ. Okay, it's very risky process. ತುಂಬಾ ಒಂದು ಭಯಭ್ರಾಂತವಾಗಿತ್ತು. So that means that one person, a mother, is giving life to the child, doesn't care about her own life but gives life to the child. ಅಂದ್ರೆ ತಾಯಿಯನ್ನು ಹೆರುವ ಮಗಳು ತನ್ನ ಕುರಿತಾಗಿ ಆಲೋಚಿಸದೆ ಆ ಮಗುವಿಗೆ ಜನ್ಮ ನೀಡುವಂತದ್ದು ಎಂಬುದಾಗಿ. So here Paul is saying, I want Christ to be formed in you, so I once again go through that pain. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನಿಮ್ಮಲ್ಲಿ ಉಂಟಾಗುವ ತನಕ ನಾನು ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ ಎಂಬುದಾಗಿ. Praise the Lord. Praise the Lord. So he was in agony because of that. ಆ ಒಂದು ನೋವಿನಲ್ಲಿ ಆತನ ಇದ್ನು ಆ ಗಲಾತ್ಯದವರಿಗೋಸ್ಕರ ಎಂಬುದಾಗಿ ನಾವು ನೋಡಬಹುದು. So we have seen that many religious leaders in the world, they were also in agony because they don't have assurance of salvation. ತುಂಬಾ ಧಾರ್ಮಿಕ ಒಂದು ಜನರು ಕೂಡ, ಧಾರ್ಮಿಕ ನಾಯಕರು ಕೂಡ ಒಂದು ದುಃಖದಲ್ಲಿದ್ರು, ಯಾಕಂದ್ರೆ ಅವರಿಗೆ ಆ ರಕ್ಷಣೆಯ ನಿರ್ಣಯತೆ ಇರದೇ ಇದ್ದ ಕಾರಣ. But Paul's agony was them to once again come into complete assurance of salvation. ಆದ್ರೆ ಪೌಲನಿಗೆ ಇಲ್ಲಿದ್ದಂತ ಒಂದು ನೋವೇನೆಂಬುದಾಗಿ ಹೇಳಿದ್ರೆ, ತನ್ನ ಜನರು ಮತ್ತೆ ರಕ್ಷಣೆಯ ಅನುಭವಕ್ಕೆ ಬರಬೇಕು ಎಂಬುದಾಗಿ. Praise the Lord. Praise the Lord. So we have three important lessons here. ಮೂರು ಒಂದು ಮುಖ್ಯ ಒಂದು ಬೋಧನೆ ಈ ಅಧ್ಯಾಯದಲ್ಲಿ ನಮಗೆ ಕಾಣ್ತಾ ಇದೆ. Okay, in this ಈ ವಚನ ಭಾಗದಲ್ಲಿ ಕಾಣ್ತಾ ಇದೆ. So firstly we see that gospel did not arrive gloriously but it came in
weakness. ನಾವು ನೋಡೋದಾದ್ರೆ ಸುವಾರ್ತೆ ಆತನ ಮಹಿಮಾ ಒಂದು ರೂಢನಾಗಿದ್ದಾಗ ಪೌಲನು ಕೊಟ್ಟದಾಗಿಲ್ಲ ಈ ಗಲಾತ್ಯದವರಿಗೆ, ಆದರೆ ಆತನ ಬಲಹೀನತೆಯಲ್ಲಿ ಆತನ ಸುವಾರ್ತೆಯನ್ನು ಗಲಾತ್ಯದವರಿಗೆ ಹಂಚಿದ್ನು ಎಂಬುದಾಗಿ ನಾವು ನೋಡಬಹುದಾಗಿದೆ. But everybody received it. ಆದರೆ ಆ ಸಂದರ್ಭದಲ್ಲೂ ಕೂಡ ಎಲ್ಲರೂ ಅದನ್ನ ಸ್ವೀಕರಿಸಿದ್ರು ಮನಪೂರ್ವಕವಾಗಿ. Because God's gospel or gospel of Jesus Christ itself has power to touch the heart of the people. ಯಾಕಂದ್ರೆ ಆ ಯೇಸು ಕ್ರಿಸ್ತನ ಸುವಾರ್ತೆಗೆ ಜನರನ್ನು ಮುಟ್ಟುವಂತ ಒಂದು ಶಕ್ತಿ ಇದ್ದ ಕಾರಣ ಇದು ಸಾಧ್ಯವಾಯಿತು. 1 Peter 1:23 says, ಮೊದಲನೆಯ ಪೇತ್ರ 1:23 ಹೀಗೆ ಹೇಳ್ತದೆ. Peter says that the word that you received is an eternal, indestructible, powerful word of God. ನಿಮಗೆ ಕೊಡಲ್ಪಟ್ಟಂತಹ ವಾಕ್ಯವು ಯಾವುದು ನಾಶವಾಗದೇ ಇರುವಂತಹ ಒಂದು ವಾಕ್ಯವಾಗಿದೆ, ಬಲವಾದಂತಹ ವಾಕ್ಯವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. And he says it's an indestructible seed that brought life in you. ನಾಶವಾಗದೇ ಇರುವಂತಹ ಒಂದು ಬೀಜವಾಗಿದ್ದು ಅದು ನಿಮ್ಮಲ್ಲಿ ಜೀವವನ್ನು ಉಂಟು ಮಾಡುವಂತದ್ದು ಎಂಬುದಾಗಿ ಬರೆದಿದೆ. Praise God. So gospel itself has power. ಆದುದರಿಂದ ನಾವು ನೋಡೋದಾದ್ರೆ ಆ ಒಂದು ದೇವರ ಒಂದು ಸುವಾರ್ತೆಗೆ ಶಕ್ತಿ ಇದೆ. So in the weakness, nobody was embraced about Paul, but they embraced Paul, as in how do you say that in Kannada? ಆದುದರಿಂದ ನಾವು ನೋಡೋದಾದ್ರೆ ಪೌಲನ ಬಲಹೀನತೆಯಲ್ಲಿ ಆತನನ್ನು ಯಾರು ತಿರಸ್ಕರಿಸಲಿಲ್ಲ, ಆತನ ಕುರಿತಾಗಿ ನಾಚಿಕೆ ಪಡಲಿಲ್ಲ, ಆದ್ರೆ ಆತನನ್ನ ಅವರು ಸ್ವೀಕರಿಸಿದ್ರು. Praise the Lord. Praise the The Lord. second thing is, ಎರಡನೇ ವಿಷಯ, when the first love for God diminishes, it is a serious danger. ದೇವರ ಕುರಿತಾಗಿ ನಮ್ಮ ಮೊದಲನೆಯ ಪ್ರೀತಿ ಅದು ಕಡಿಮೆ ಆದ್ರೆ ಅದು ನಿಜವಾಗಿ ದುಃಖಕರವಾದಂತ ಒಂದು ವಿಷಯವಾಗಿದೆ. Here Paul writes, what has become of your blessedness? ಪೌಲನು ಇಲ್ಲಿ ಬರೆಯುತ್ತಾ ಇದ್ದಾನೆ, ಏನಾಗಿದೆ ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ಆಶೀರ್ವಾದಕ್ಕೆ ಎಂಬುದಾಗಿ. Okay, so blessedness ಅಂದ್ರೆ ಏನು? ಬ್ಲೆಸ್ಸೆಡ್ನೆಸ್ ಅಂದ್ರೆ ಆಶೀರ್ವಾದಿಸಲ್ಪಟ್ಟ ಜೀವನ. ಶೋಭಾ ಅಂತ ಉಂಟಾ ಬೈಬಲ್ ಅಲ್ಲಿ? ಓಕೆ, ಶೋಭಾ. Right? What happened to your blessedness? ನಿಮ್ಮ ಒಂದು ಶೋಭಕ್ಕೆ ಏನಾಗಿದೆ ಎಂಬುದಾಗಿ ಪೌಲನು ಕೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. You are treating same Paul whom you have embraced, now you are treating him as enemy. ನೀವು ಸ್ವೀಕರಿಸಿದ್ದಂತ ಒಂದು ಪೌಲನನ್ನೇ ಈಗ ನೀವು ತಿರಸ್ಕರಿಸ್ತಾ ಇದ್ದೀರಿ. ಆ ಶುಭವು ಎಲ್ಲಿ ಹೋಯಿತು ಎಂಬುದಾಗಿ ಕೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. We see that it brought sort of a passivity among the church. ಆ ಸಭೆಯಲ್ಲಿ ಒಂದು ದೇವರಿಂದ ದೂರ ಹೋಗುವಂತಹ ಒಂದು ಸನ್ನಿವೇಶದಲ್ಲಿ ಆ ಸಭೆ ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. So it's like neither cold not warm, passive. ಉಗುರು ಬೆಚ್ಚ ನಂಬಿಕೆಯಲ್ಲಿ ಎಂಬುದಾಗಿ ನಾವು ಹೇಳ್ತೇವೆ. Okay, there is no first love for God. ಅಂದ್ರೆ ಮೊದಲನೆಯ ಪ್ರೀತಿ ದೇವರಿಗಾಗಿ ಅವರಿಗೆ ಇರಲಿಲ್ಲ. Okay, praise the Lord. Praise the Lord. So this is like a cool spiritual life. ಇದು ಆತ್ಮಿಕವಾಗಿ ನಾವು ನೋಡೋದಾದ್ರೆ ಒಂದು ತಣ್ಣಗೆಯ ಒಂದು ಆತ್ಮಿಕ ಜೀವನ. Okay, we as believers, we are never called for such kind of life. ನಾವು ವಿಶ್ವಾಸಿಗಳಾಗಿ ಆ ತರದಂತ ಒಂದು ಜೀವನ ಶೈಲಿಗೆ ಕರೆಯಲ್ಪಟ್ಟವರಲ್ಲ. We are called to be on fire for God. ನಾವು ದೇವರಿಗೋಸ್ಕರ ಒಂದು ಉರಿಯುವಂತಹ ಒಂದು ಜನರಾಗಿ ಕರೆಯಲ್ಪಟ್ಟಿದ್ದೇವೆ. Praise the Lord. Praise the Lord. Okay, and the third thing that we see here, ಮೂರನೇ ವಿಷಯ ನಾವು ನೋಡುವಂತದ್ದು, okay, real love for the church, real love for the people is costly. ಸಭೆಗೋಸ್ಕರ, ಆ ಸಭೆಗೋಸ್ಕರ, ಸಭಿಕರಿಗೋಸ್ಕರ ಆ ನಿಜವಾದ ಪ್ರೀತಿ ಯಾವಾಗ್ಲೂ ಒಂದು ಕ್ರಯಕ್ಕೆ ಬರುವಂತದ್ದಾಗಿದೆ. Okay, like Paul's pain. ಅಂದ್ರೆ ಪೌಲನ ನೋವು ಇದ್ದ ರೀತಿಯಲ್ಲಿ. So he had to stand for the truth even when they were against him. ಆತನು ಸತ್ಯಕ್ಕೆ ನಿಲ್ಬೇಕಾಗಿತ್ತು. ಆತನ ಸ್ವಂತ ಸಭಿಕರು ಆತನನ್ನು ಅಲ್ಲಗಳಿದಾಗ, so he did not try to please them. He also could have done, right? ಆತನು ಸಭಿಕರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನಿಸಿಲ್ಲ. ಆತನು ಮಾಡಬಹುದಾಗಿತ್ತು. Okay, he also could have tried what Judaizers have done. He also could easily could have done something. ಹೇಗೆ ಮೆಚ್ಚಿಸ್ಲಿಕ್ಕೆ ಪ್ರಯತ್ನಿಸಿದ್ರು ಆ ರೀತಿಯಾಗಿ ಪೌಲನು ಮೆಚ್ಚಿಸಬಹುದಾಗಿತ್ತು. Okay, but he was not soft on his message. He was firm for the truth. ಆತನು ಆ ಒಂದು ಸುವಾರ್ತೆಯ ವಿಷಯದಲ್ಲಿ ಯಾವ ತರದ ಕಾಂಪ್ರಮೈಸ್ ಮಾಡಲಿಲ್ಲ. ಆತನು ಗಟ್ಟಿಯಾಗಿ ಆ ಸುವಾರ್ತೆಯನ್ನ ಸತ್ಯಾರ್ಥವನ್ನ ಹೇಳಿದನು. Praise the Lord. Praise the Lord. Hallelujah. So this is a beautiful scripture portion that really speaks to our heart. ಈ ಒಂದು ಪ್ಯಾಸೇಜ್ ಅಲ್ಲಿ ನಾವು ನೋಡೋದಾದ್ರೆ ಈ ವಾಕ್ಯ ನಿಜವಾಗಿ ನಮ್ಮ ಹೃದಯಕ್ಕೆ ಮಾತನಾಡುವಂತದ್ದಾಗಿದೆ. I want to ask you, in your life all these years, have you ever
faced opposition because you stood for the gospel, you stood for the truth, just because you are a Christian? Have you faced any opposition like that? ಎಲ್ಲರಿಗೊಂದು ಪ್ರಶ್ನೆ ನಾನು ಕೇಳಲು ಬಯಸ್ತೇನೆ. ನೀವು ಕ್ರೈಸ್ತರಾಗಿ ನಿಂತ ಕಾರಣ ಈ ಎಲ್ಲ ವರ್ಷಗಳು ನಿಮಗೆ ಯಾವುದಾದ್ರೂ ವಿರೋಧಗಳು ಬಂತ ನಿಮ್ಮ ಜೀವಿತದಲ್ಲಿ? ನೀವು ಕ್ರಿಸ್ತನಿಗೋಸ್ಕರ ನಿಂತ ಕಾರಣ. When pastor was preaching about grace of Christ, right? ಸಭಾಪಾಲಕರು ಕೃಪೆಯ ಕುರಿತಾಗಿ, ಕ್ರಿಸ್ತನ ಕೃಪೆಯ ಕುರಿತಾಗಿ ಮಾತನಾಡ್ತಾ ಇರುವಾಗ he faced lot of opposition. I have seen with my own eyes in the ತುಂಬಾ ವಿರೋಧಗಳು ಬಂತು. ನಾನು ಕೂಡ ನನ್ನ ಕಣ್ಣಾರೆ ನೋಡಿದೆ. Okay, praise God. Praise the Lord. He's a blessed person because he stood for the truth, right? ಅವರು ಒಂದು ಆಶೀರ್ವಾದದಾಯಕವಾದಂತಹ ಮನುಷ್ಯರು, ಯಾಕಂದ್ರೆ ಅವರು ಸತ್ಯಕ್ಕೋಸ್ಕರ ನಿಂತರು. Okay, praise God. Anything? Praise the Lord. Have you faced in your workplace maybe? ನಿಮ್ಮ ಒಂದು ಕೆಲಸದ ಸ್ಥಳಗಳಲ್ಲಿ, among friends, ನಿಮ್ಮ ಫ್ರೆಂಡ್ಸ್ ಜೊತೆ ಸುವಾರ್ತೆ ನಿಮಿತ್ತ ಯಾವಾಗಾದ್ರೂ ನೀವು ಈ ತರ ಅಪೋಸಿಷನ್ ಫೇಸ್ ಮಾಡಿದ್ರ ಫ್ಯಾಮಿಲಿಯಲ್ಲಿ ಕೂಡ? Okay, praise God. So Vinaya sister shared that a person who was working along with her started to come to church, and then she faced opposition at her workplace. They warned her not to encourage her to come to church, but by God's grace everything is okay now. Praise the Lord. Praise God. Okay. ವಿನಯ ಸಿಸ್ಟರ್ ಅವರು ಒಂದು ಸಾಕ್ಷಿ ಹೇಳಿದ್ರು. ಅವ್ರ ಜೊತೆ ಕೆಲಸ ಮಾಡ್ತಿದ್ದವರು ಒಬ್ರು ಸಭೆಗೆ ಬರ್ತಾ ಇದ್ರು. ಆದ್ರೆ ಅವ್ರು ಕೆಲಸ ಮಾಡುವ ಸ್ಥಳದಲ್ಲಿ ಅವರಿಗೆ ಎಚ್ಚರಿಸಿದ್ರಂತೆ, ಜಾಸ್ತಿ ಅವರ ಜೊತೆ ನೀವಿರಬೇಡಿ, ಅವರನ್ನ ನೀವು ಎನ್ಕರೇಜ್ ಮಾಡಬೇಡಿ, ಸಪೋರ್ಟ್ ಮಾಡಬೇಡಿ ಎಂಬುದಾಗಿ. Among relatives, anybody from CSA background? Yeah. When you came to Christ, when you came to the true gospel, did they oppose you? Yes. Pastor, you are saying something. I mean, she also faces that issue. When their family, they started to believe in Christ, left the traditional church lifestyle, all their relatives started to oppose. Your neighbor, ನಾವು ಮಾರ್ಗದಲ್ಲಿ ನಡ್ಕೊಂಡು ಹೋಗುವಾಗ ನಮ್ಮನ್ನು ನೋಡಿ ಕರೆಯೋದು ನ್ಯೂ ಲೈಫ್ ಅಂತ. ಅವೆಲ್ಲ ನಾವು ನ್ಯೂ ಲೈಫ್ ಅಲ್ಲ. Anyway, one day we called her to church. They said, "Oh, okay, you go like that." Then she started speaking. All right, so we all have some experiences like that. ಈ ತರ ಅನುಭವಗಳು ನಮಗೆಲ್ಲರಿಗೆ ಇದೆ. Okay, praise the Lord. Praise the Lord. We thank God for those experiences. ಈ ಎಲ್ಲ ಅನುಭವಗಳಿಗಾಗಿ ದೇವರಿಗೆ ಸ್ತೋತ್ರ. Okay, because in those experiences your faith is tested. ಈ ಎಲ್ಲ ಅನುಭವಗಳಲ್ಲಿ ಆ ಒಂದು ನಿಮ್ಮ ನಂಬಿಕೆಯ ಒಂದು ಪರೀಕ್ಷೆ ಇದೆ. And you are a proven child of God. ಮತ್ತು ನೀವು ದೇವರ ಮಗು ಎಂಬುದಾಗಿ ಸಾಬೀತಾಗಿದೆ. Praise God. Praise and Lord. God has a great reward for you. Amen. ದೇವರು ನಿಮಗೋಸ್ಕರ ಒಳ್ಳೆಯ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ. Praise the Lord. Praise the Lord. Okay, so when you came to know the grace of Jesus Christ, ಯೇಸು ಕ್ರಿಸ್ತನ ಕೃಪೆ ನಿಮಗೆ ಅದರ ಅರಿವಾದಾಗ, did you accept it? ನೀವು ಅದನ್ನ ಸ್ವೀಕರಿಸಿದ್ರಾ? Or did you wait? I mean, did you try to analyze whether it is true or not? ಅಥವಾ ಅದು ಸರಿಯೋ ತಪ್ಪೋ ಎಂಬುದಾಗಿ ನೀವು ಅದನ್ನ ಅಳತೆ ಮಾಡಿ ನೋಡ್ಲಿಕ್ಕೆ ಶುರು ಮಾಡಿದ್ರಾ? Okay, today you are all in grace of Jesus. Right? ಇವತ್ತೆಲ್ಲರೂ ನೀವು ಯೇಸು ಸ್ವಾಮಿಯ ಕೃಪೆಯ ಅನುಭವದಲ್ಲಿದ್ದೀರಿ. Okay. Can one or two persons can share, like how did you come to that point where you decided in your heart that God's grace is everything for me? ಒಬ್ರಿಬ್ರು ಹಂಚಬಹುದಾ? ಯಾವ ಒಂದು ಸನ್ನಿವೇಶದಲ್ಲಿ ನೀವು ಆ ಒಂದು ತೀರ್ಮಾನಕ್ಕೆ ಬಂದ್ರಿ, ಯೇಸು ಸ್ವಾಮಿಯ ಕೃಪೆ, ದೇವರ ಒಂದು ಕೃಪೆ ನನಗೆ ಸಾಕು ಎಂಬುದಾಗಿ? ದೇವರಿಗೆ ಸ್ತೋತ್ರ. ಇಲ್ಲಿ ನಾನು ಯಾವಾಗ ರಕ್ಷಣೆ ಬಂದ ಕೂಡಲೇ ನನ್ನ ಫೌಂಡೇಶನ್ಗೆ ಚರ್ಚಿ ಸಹ ಸರಿಯಾಗಿ ಸಿಕ್ಕಿತು ನನಗೆ. ಈಗ ನನಗೆ ಕೃಪೆ ಸಂದೇಶ ಸಿಗ್ತಾ ಫಸ್ಟ್ ನನಗೆ ಕನ್ಫ್ಯೂಷನ್ ಆಯಿತು. ಯಾಕೆ ನಾವು ಆ ಬ್ಯಾಕ್ಗ್ರೌಂಡ್ ಬಂದವರಲ್ಲ, ಕನ್ಫ್ಯೂಷನ್ ಆಯಿತು. ಮತ್ತು ಅದರಲ್ಲಿ ಹೋಗ್ತಾ ಮತ್ತು ಬೈಬಲ್ ಸ್ಟಡಿ ಎಲ್ಲ ಬರುವಾಗ ಈಗ ಹೇಳಿದರೆ ನಮ್ಮ ಫೌಂಡೇಶನ್ ಭಯಂಕರ ಸ್ಟ್ರಾಂಗ್ ಆಗಿ ಹೋಗಿದೆ. ಈಗ ಎಂಥ ಗಾಳಿ ಬಂದರೆ ಸಹ ಅದು ಹಂದಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಆಗಿದೆ. ದೇವರಿಗೆ ಸ್ತೋತ್ರ. So he said that when he received salvation, he also found the right church where the right word of God is preached and grace of the Lord Jesus Christ is preached. And now he has become so strong in the word that anything comes does not shake his faith in Christ. Praise God. Praise God. ಹುಟ್ಟಿದಿಂದ ಬೆಳೆದದಿಲ್ಲೇ. Okay, praise the Lord. ಬೇರೆ ವಾಕ್ಯ ಗೊತ್ತಿಲ್ಲ, ಇದೆ. That is more blessed. Praise God.
Have you faced any opposition as a student? ನೀವು ಕೃಪೆಯ ಕುರಿತಾಗಿ ಹಂಚುವಾಗ ಯಾರಿಗಾದ್ರೂ ವಿಶ್ವಾಸಿಗಳಿಗೆ ಆಗಿರ್ಬೋದು. So can we say like this? The word of God was so strong in Sean, right? Our brother Sean, that even when he's going to some church there in Dubai, in Dubai, although they try to deviate from the truth of the gospel, he never his faith was never shaken. He stood strong against any sort of wrong teaching that came along. Praise God for that. Yeah. ನಾವು ನೋಡೋದಾದ್ರೆ ನಮ್ಮ ಒಂದು ಸಭೆಯಲ್ಲೇ ಬೆಳೆದಂಥ ಒಂದು ಯವನಸ್ಥ ಶಾನ್, ಅವನು ದುಬೈಗೆ ಹೋದಾಗ್ಯೂ ಕೂಡ ಆತನಿಗೆ ಆ ಧರ್ಮಶಾಸ್ತ್ರದ ಕುರಿತಾಗಿ ಹೆಚ್ಚಾದಂಥ ಬೋಧನೆಗಳು ಬಂದಾಗ ಕೂಡ ಕೃಪೆಯ ಕುರಿತಾಗಿ ಆತನು ದೃಢವಾಗಿ ನಿಂತನು ಮತ್ತು ಅಲ್ಲಿ ಕೂಡ ಒಳ್ಳೆಯ ಸಾಕ್ಷಿ, ದುಬೈಯಲ್ಲಿ ಕೂಡ ಒಳ್ಳೆಯ ಸಾಕ್ಷಿಯಾಗಿ ಆತನ ಒಂದು ಅಸ್ಥಿವಾರ ಗಟ್ಟಿಯಾಗಿದ್ದ ಕಾರಣ ದೇವರ ವಾಕ್ಯದಲ್ಲಿ ಆತನು ಅದನ್ನು ಜಯಿಸಲು ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡಬಹುದಾಗಿದೆ. Amen. Praise the Lord. Praise the Lord. We expect the same from you when you go to Bangalore. ನೀವು ಬ್ಯಾಂಗ್ಳೂರ್ಗೆ ಹೋದಾಗ ಕೂಡ ನಾವು ಅದೇ ಬಯಸ್ತೇವೆ. Yeah, praise the Lord. Praise the Lord. Okay, how does it feel from that day when you understood the grace of Jesus Christ and today, compared to that day and today? Have you become stronger or any sort of law came in between? ಕೃಪೆಯ ಅನುಭವ ನಿಮಗೆ ಆದ ದಿನದಿಂದ ಈವರೆಗೆ ಏನಾದರೂ ಬದಲಾವಣೆಗಳಿದೆಯಾ? ನೀವು ಬಲವಾಗಿದ್ದೀರಾ ಅಥವಾ ಅಡ್ಡತಡ್ಡಿಗಳು ಬಂತ ಮಧ್ಯದಲ್ಲಿ? Have you become stronger or have you faced constant thoughts of law in your mind? ಬಲವಾಗಿದ್ದೀರಾ ಅಥವಾ ಒಂದು ಬಾಲಬೋಧನೆ ಮತ್ತೆ ನಿಮಗೆ ಬಂತ, ನಿಮ್ಮ ಜ್ಞಾಪಕಕ್ಕೆ ಧರ್ಮಶಾಸ್ತ್ರದ ಹೇಳಿಕೆಗಳು ಬಂತ? Praise God. Praise God. ಸೊ ಸಿಸ್ಟರ್ ವಿನಯ್ ಅವ್ರು ಹೇಳಿದ್ರು, ಧರ್ಮಶಾಸ್ತ್ರದಲ್ಲಿ ಇದ್ದಾಗ, ಅದರ ಅಡಿಯಲ್ಲಿದ್ದಾಗ ಅಡ್ಡಿತಡ್ಡಿಗಳು ಬಂದಾಗ, ಸಮಸ್ಯೆಗಳು ಬಂದಾಗ ನಾವು ಕುಂಗಿ ಹೋಗ್ತೇವೆ ಮತ್ತು ಅದಕ್ಕೆ ಒಪ್ಪಿಸಿ ಕೊಡ್ತೇವೆ. ಆದರೆ ನಾವು ಒಂದು ದೇವರ ಕೃಪೆಯ ಒಂದು ಸಿಂಹಾಸನದ ಅಡಿಗೆ ಬಲವಾಗಿ ನಿಂತಾಗ ಆ ಅಡ್ಡಿತಡ್ಡಿಗಳನ್ನು ಕೂಡ ಎದುರಿಸಿ ಜಯಶಾಲಿಗಳಾಗಿ ನಾವು ಬರ್ತೇವೆ ಎಂಬುದಾಗಿ. Amen. Amen. Praise the Lord. Praise the Lord. Very beautiful. So personally also, ವೈಯಕ್ತಿಕವಾಗಿ, as a person who thinks a lot, I think a lot. ನಾನು ತುಂಬಾ ಆಲೋಚಿಸ್ತೇನೆ. Okay, so when gospel of Jesus Christ, the grace of Jesus Christ came to me, the word of grace came to me. ಕೃಪೆ, ಸುವಾರ್ತೆಯ ಕೃಪೆ ಅವರಿಗೆ ಬಂದಾಗ I received it, but I studied a lot about it. ನಾನು ಅದನ್ನು ಸ್ವೀಕರಿಸಿದೆ, ಆದರೆ ಇನ್ನೂ ಹೆಚ್ಚಾಗಿ ನಾನು ಅದರ ಕುರಿತಾಗಿ ಜ್ಞಾನಿಸಲಿಕ್ಕೆ ಓದಿದೆ. I tried to reason with myself with the word of God. ದೇವರ ವಾಕ್ಯವನ್ನಿಟ್ಟು ನನ್ನ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ನಾನು ಅದರ ಜೊತೆ ಒಂದು ಚರ್ಚೆಯನ್ನು ಮಾಡಿದೆ. But when I got the complete revelation, ಆದರೆ ಸಂಪೂರ್ಣವಾದಂತಹ ಪ್ರಕಟಣೆ ನನಗೆ ಸಿಕ್ಕಿದಾಗ, today I can say from that, compared to that day, today I'm much stronger. ಆ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಈ ದಿನ ನಾನು ಇನ್ನಷ್ಟು ಬಲಶಾಲಿಯಾಗಿ ಬಲವುಳ್ಳವನಾಗಿ ನಿಂತಿದ್ದೇನೆ ಎಂಬುದಾಗಿ ಹೇಳ್ಬೋದಾಗಿದೆ. And like our brother was saying, we're in the right church. ಸಭೆಯವರು ಹೇಳಿದ ರೀತಿಯಲ್ಲಿ ನಾವು ಸರಿಯಾದ ಸಭೆಯಲ್ಲಿದ್ದೇವೆ. Praise God. Amen. Where grace is preached. ಇಲ್ಲಿ ಕೃಪೆಯ ಬೋಧನೆ ನೀಡಲಾಗುತ್ತದೆ. And a lifestyle of a believer is taught correctly. ಮತ್ತು ವಿಶ್ವಾಸಿಯ ಸರಿಯಾದ ಜೀವನ ಶೈಲಿಯ ಬಗ್ಗೆ ಬೋಧನೆ ಕೂಡ ಕೊಡಲಾಗ್ತದೆ. Okay, praise God. Praise the Lord. All right, so we'll stop here today. ಇಲ್ಲಿ ನಾವು ಮುಗಿಸೋಣ. Okay, so we'll stop here today. It is a beautiful passage that we read today. ನಾವು ಒಂದು ಸುಂದರವಾದಂತಹ ಪ್ಯಾಸೇಜ್ ಅನ್ನು ಓದಿ ಮುಗಿಸಿದ್ವಿ. Okay, so in this week try to read the scripture portions again. ಈ ವಾರ ನಾವು ಜ್ಞಾನಿಸಿದ ಎಲ್ಲ ವಚನಗಳನ್ನು ಮತ್ತೆ ಓದಿರಿ. Also I have one request. ನನಗೆ ಒಂದು ರಿಕ್ವೆಸ್ಟ್ ಇದೆ. There are almost 7 videos or so about Galatians in the YouTube channel. YouTube ಚಾನೆಲ್ ಅಲ್ಲಿ, Church YouTube channel. ಚರ್ಚ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ನೋಡೋದಾದ್ರೆ 7 ವಿಡಿಯೋಗಳಿದೆ ಗಲಾತ್ಯ ಪುಸ್ತಕದ ಕುರಿತಾಗಿ. Okay, please watch again. ಅದನ್ನು ಮತ್ತೆ ನೀವು ವೀಕ್ಷಿಸಿರಿ. Okay, share with somebody. ಯಾರ ಜೊತೆ ಆದ್ರೂ ಹಂಚಿರಿ. And please hit the like button. ಲೈಕ್ ಬಟನ್ ಅನ್ನು ಒತ್ತಿರಿ. Okay, in that way it Share will ಮಾಡಿ. Yeah, it will spread to others. ಆಗ ಇನ್ನಷ್ಟು ಅದು ಹೆಚ್ಚಾದಂತ ಜನರಿಗೆ ಮುಟ್ಟಲು ಸಾಧ್ಯವಾಗ್ತದೆ. So the best way to spread the gospel through online social media, ನಾವು ನೋಡೋದಾದ್ರೆ ಸುವಾರ್ತೆಯನ್ನ ಆನ್ಲೈನ್ ಮೂಲಕ ಸ್ಪ್ರೆಡ್ ಮಾಡಬೇಕಿದ್ದ ಒಂದು ಬೆಸ್ಟ್ ವೇ ಏನೆಂಬುದಾಗಿ ಹೇಳಿದ್ರೆ is by engaging with the video.
ಆ ವಿಡಿಯೋ ಜೊತೆ ನೀವು ಎಂಗೇಜ್ಮೆಂಟ್ ಆಗುವುದಂದ್ರೆ Okay. ಅದನ್ನ ವೀಕ್ಷಿಸುವಂತದ್ದು, ಶೇರ್ ಮಾಡುವಂತದ್ದು, ಲೈಕ್ ಮಾಡುವಂತದ್ದು. Not only sharing will help, but when you like and comment and watch the video, okay, then it will automatically get spread. ನೀವು ಅದನ್ನ ಲೈಕ್ ಮಾಡಿ ಅದನ್ನ ಸಂಪೂರ್ಣವಾಗಿ ನೋಡಿ ಅದರ ಕೆಳಗೆ ನಿಮ್ಮ ಕಾಮೆಂಟ್ಸ್ ಅಂತ ಇರುತ್ತೆ, ಅದನ್ನ ಹಾಕಿದ್ರೆ ಅದು ಇನ್ನಷ್ಟು ಜನರಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. Okay, it is not about promotion. I mean, simply promoting ourselves. ಪ್ರಮೋಷನ್ ಅಲ್ಲ, Okay, it is about spreading the word, right? ದೇವರ ವಾಕ್ಯವನ್ನು ಹಂಚುವುದರ ಕುರಿತಾಗಿದೆ. So we all talked about how grace transformed us. ಹೇಗೆ ಕೃಪೆ ನಮ್ಮನ್ನ ಮಾರ್ಪಡಿಸಿತು ಎಂಬುದಾಗಿ ನಾವೆಲ್ಲರೂ ಮಾತನಾಡಿದ್ವಿ. If it can reach to other people, they'll also be ಇದು transformed. ಬೇರೆಯವರಿಗೆ ತಲುಪಿದ್ರೆ ಅವರು ಕೂಡ ಮಾರ್ಪಾಡು ಹೊಂದುತ್ತಾರೆ. Praise God. Praise the Lord. Yeah, glory to be to God. ದೇವರಿಗೆ ಮಹಿಮೆ ಆಗಲಿ. Okay, and we'll all meet next week and we'll conclude the chapter 4. ಬರುವ ವಾರ ನಾವು ಸಂಧಿಸೋಣ ಮತ್ತು 4ನೇ ಅಧ್ಯಾಯವನ್ನ ಮುಗಿಸೋಣ. Okay, over to you, Pastor.